ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಇತ್ತು. ಆದರೆ ಈಗ ಅದು ನೆಲಸಮ ಆಗಿದೆ. ಕಾರಣ ಆ ಜಾಗವನ್ನ ಈಗ ನಮಗೆ ಬೇಕು ಅಂತ ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಪಟ್ಟಿಟ್ಕೊಂಡು ಕೂತಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಜಾಗವನ್ನ ವಶ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ನಿರ್ಧಾರದ ಬಗ್ಗೆ ನಟ ಅನಿರುದ್ಧ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಟುಡಿಯೋ ಜಾಗ ವಶಕ್ಕೆ ಪಡಿಬಹುದು ಅಂತ ತಿಳಿದಿತ್ತು. ಆ ನಿಟ್ಟಿನಲ್ಲಿ 6 ವರ್ಷಗಳಿಂದ ಪ್ರಯತ್ನ ಪಟ್ಟೆವು, ಆದರೆ ಆಗಿರಲಿಲ್ಲ. ಈಗ ಸರ್ಕಾರದ ನಿರ್ಧಾರ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಇದು ನಟ ಅನಿರುದ್ಧ್ ಅವರ ಹೇಳಿಕೆ. ಅಪ್ಪಾಜಿ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ಭಾರತೀಯ ಅಮ್ಮ ಸ್ಮಾರಕ, ಅಲ್ಲಿ ನಿರ್ಮಾಣ ಮಾಡಿದ್ದ ಸ್ಮಾರಕವನ್ನು ನೆಲಸಮ ಮಾಡಲಾಗಿತ್ತು. ಅಭಿಮಾನಿಗಳ ಪರವಾಗಿ ಸಿಎಂ ಅವರನ್ನ ಭೇಟಿ ಮಾಡಿ ಮನವಿಯನ್ನ ನಾವು ಸಲ್ಲಿಕೆಯನ್ನ ಮಾಡಿದ್ವಿ. ಸ್ಮಾರಕ ನಿರ್ಮಾಣಕ್ಕೆ 10 ಗುಂಟೆ ಜಾಗವನ್ನ ಕೇಳ್ತೀವಿ ಅಂತ ಒಂದು ಕಡೆ ಅನಿರುದ್ಧ್ ಕೂಡ ಈಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಜಾಗ ವಶಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರೋದಕ್ಕೆ ನಟ ಅನಿರುದ್ಧ್ ಮೊದಲ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಾವು 6 ವರ್ಷಗಳಿಂದ ಪ್ರಯತ್ನವನ್ನು ಪಟ್ಟಿದ್ವು, ಆದರೆ ಆಗಿರಲಿಲ್ಲ. ಈಗ ಸರ್ಕಾರದ ನಿರ್ಧಾರಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತು. ಹಾಗಾಗಿ ನಾವು ಆ ನಿಟ್ಟಲ್ಲಿ ಸುಮಾರು 6.5 ವರ್ಷ ಪ್ರಯತ್ನ ಪಟ್ಟವು. ಆದರೆ ಅದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಈಗ ಸರ್ಕಾರ ಆ ಜಾಗವನ್ನು ವಶಪಡಿಸ್ಕೊಂಡಿದೆ. ಅದಕ್ಕೆ ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದೆ. ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ತುಂಬ ಸಂತೋಷ ಆಗಿದೆ. ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ನಮ್ಮ ಒಂದು ಮಂಟಪ ಏನಿತ್ತು, ಒಂದು ಚಿಕ್ಕ ಸ್ಮಾರಕ ಏನು ಭಾರತೀಯಮ್ಮ ಅವರು ಕಟ್ಟಿಸಿದ್ರು, ಎಲ್ಲಿ ಅಪ್ಪವರ ಒಂದು ಅಂತ್ಯ ಸಂಸ್ಕಾರ ನಡೆದಿತ್ತು, ಆ ಒಂದು ಮಂಟಪವನ್ನು ತೆರವುಗೊಳಿಸಿದ್ರು. ನಮ್ಮೆಲ್ಲರಿಗೂ, ನಮ್ಮ ಇಡೀ ಕನ್ನಡಿಗರಿಗೆ ತುಂಬ ನೋವುಂಟಾಗಿತ್ತು. ಈಗ ಸರ್ಕಾರ ಈ ಒಂದು ಜಾಗವನ್ನು ವಶಪಡಿಸ್ಕೊಂಡಿರೋದ್ರಿಂದ ಭಾರತೀಯಮ್ಮ ಮತ್ತು ನಾವಿಬ್ಬರು ಅಭಿಮಾನಿಗಳ ಪರವಾಗಿ ಹೋಗಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಇವತ್ತು ಅವರು ಸಿಕ್ಕಿಲ್ಲ. ಇವತ್ತು ತುಂಬ ಪ್ರಯತ್ನ ಪಟ್ಟು ಆಮೇಲೆ ಗೊತ್ತಾಯಿತು ಅವರು ಬಿಹಾರಲ್ಲಿದ್ದಾರೆ ಅಂತ. ಹಾಗಾಗಿ ಮುಂಬರೋ ದಿನಗಳಲ್ಲಿ ನಾವು ಹೋಗಿ ಅಭಿಮಾನಿಗಳ ಪರವಾಗಿ ಮನವಿಯನ್ನು ಸಲ್ಲಿಸ್ತೀವಿ. ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬಹುದು ಅಂತ ಅಭಿಮಾನ್ ಸ್ಟುಡಿಯೋ ವಿಚಾರವಾಗಿ ಅಭಿಮಾನಿಗಳು ಜೊತೆಗೆ ಬಾಲಕೃಷ್ಣ ಅವರ ಫ್ಯಾಮಿಲಿ ನಡುವೆ ಸಾಕಷ್ಟು ಗೊಂದಲಗಳಿಗಿತ್ತು. ಆದರೆ ಇವತ್ತು ಸರ್ಕಾರ ನೀಡಿರುವಂಥ ಅದೊಂದು ಆದೇಶ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ್ ಅಳಿಯರಾಗಿರುವಂಥ ಅನಿರುದ್ಧ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಇವತ್ತು ಅರಣ್ಯಾಧಿಕಾರಿಗಳು ನೀಡಿರುವಂಥ ಅದೊಂದು ಪತ್ರ ಅಭಿಮಾನಿಗಳಿಗೆ ಖುಷಿ ಕೊಡ್ತಾ ಇದೆ. ಸೊ ನಿಮ್ಮ ರಿಯಾಕ್ಷನ್ ಏನು? ತುಂಬ ಸಂತೋಷ ಇದೆ. ಇದು ನಮಗೆ ಮೊದಲೇ ಗೊತ್ತಿತ್ತು. ನಾವು ಸರ್ಕಾರ ಈ ಜಾಗವನ್ನು ವಶಪಡಿಸ್ಕೋಬೇಕು ಅಂತ ಅದಕ್ಕೋಸ್ಕರ ಸುಮಾರು 6.5 ವರ್ಷ ಪ್ರಯತ್ನ ಕೂಡ ಪಟ್ಟಿದ್ವಿ. ಆದರೆ ಅದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಈಗ ಸರ್ಕಾರ ವಶಪಡಿಸ್ಕೊಂಡಿದೆ. ಹಾಗಾಗಿ ತುಂಬ ಸಂತೋಷ ಇದೆ. ಈಗೇನು ಅಂತಂದರೆ ಸರ್ಕಾರ ಈಗಾಗಲೇ ಮೈಸೂರಲ್ಲಿ ಸ್ಮಾರಕ ಕಟ್ಟಿದೆ 5 ಎಕರೆ ಜಾಗದಲ್ಲಿ. ಅದು ತುಂಬ ವಿಶಾಲವಾಗಿ, ತುಂಬ ಸೂಕ್ತವಾಗಿ ಅದು ಕಟ್ಟಿದೆ. ಆದರೆ ಇದು ಒಂದು ಈ ಜಾಗದಲ್ಲಿ, ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ಅಪ್ಪ ಅವರ ಅಂತ್ಯ ಸಂಸ್ಕಾರ ನಡೆದಿರೋದ್ರಿಂದ ಅದಕ್ಕೆ ಆದಂಥ ಒಂದು ಆದ್ಯತೆ ಇದೆ, ಒಂದು ಭಾವನಾತ್ಮಕ ನಂಟಿದೆ. ಅಭಿಮಾನಿಗಳು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ರು. ಹಾಗಾಗಿ ಅವರಿಗೆ ಇದು ಒಂದು ಪುಣ್ಯಕ್ಷೇತ್ರ ಆಗಿದೆ. ಹಾಗಾಗಿ ಅಲ್ಲಿ ಮತ್ತೆ ಆ ಒಂದು ಮಂಟಪ ಏನಿತ್ತು, ಒಂದು ಚಿಕ್ಕ ಸ್ಮಾರಕ ಏನಿತ್ತು, ಅದು ಭಾರತೀಯ ಅಮ್ಮನೇ ಕಟ್ಟಿಸಿದ್ದದು. ಅದು ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ಒಂದು ಅನುಮತಿ, ಜೊತೆಗೆ ಒಂದು 10 ಗುಂಟೆ ಜಾಗ ಅಂತಂದರೆ ಅಭಿಮಾನಿಗಳು ಬಂದು ಪೂಜೆ ಸಲ್ಲಿಸೋದಕ್ಕೆ, ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋದಕ್ಕೆ ಆ ಒಂದು 10 ಗುಂಟೆ ಜಾಗನ ಸರ್ಕಾರದ್ದೇ ಜಾಗ ಆಗಿರಲಿ. ಆದರೆ ಅಲ್ಲಿ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಈಗ ಸರ್ಕಾರ ವಶಪಡಿಸ್ಕೊಂಡಿದೆ. ಹಾಗಾಗಿ ಸಂತೋಷ ಇದೆ. ಈಗೇನು ಅಂತಂದರೆ ಈಗಾಗಲೇ ಮೈಸೂರಲ್ಲಿ ಸ್ಮಾರಕ ಕಟ್ಟಿದೆ 5 ಎಕರೆ ಜಾಗದಲ್ಲಿ. ಅದು ತುಂಬ ವಿಶಾಲ ಒಂದು ಈ ಜಾಗದಲ್ಲಿ, ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ